ನಾವು ಆಕ್ಸೈಡ್ಗಳ ತಯಾರಿಕೆಯ ಬಗ್ಗೆ ತಿಳ್ಕೊಳ್ಳೋಣ. ಮೂಲ ವಸ್ತುಗಳು ಆಮ್ಲಜನಕದೊಂದಿಗೆ ಸಂಯೋಗ ಹೊಂದಿ ಹೊಸ ಉತ್ಪನ್ನಗಳನ್ನು ಕೊಡುತ್ತೆ. ಅವುಗಳಿಗೆ ನಾವು ಸಂಯುಕ್ತ ವಸ್ತುಗಳೆಂದು ಕರಿತೇವೆ. ಅವುಗಳಿಗೆ ಆಕ್ಸೈಡ್ಗಳೆಂದಲೂ ಕರೆಯಲಾಗುತ್ತೆ. ಮೊದಲಿಗೆ ನಾವು ಲೋಹದ ಆಕ್ಸೈಡ್, ಲೋಹೀಯ ಆಕ್ಸೈಡ್ ಯಾವ ರೀತಿಯಾಗಿ ಉತ್ಪನ್ನವಾಗುತ್ತದೆ ಎಂದು ನೋಡೋಣ. ಈ ಪ್ರಯೋಗಕ್ಕೆ ಬೇಕಾದಂತಹ ಸಾಮಗ್ರಿಗಳೆಂದರೆ ಮ್ಯಾಗ್ನೆಷಿಯಂ ತಂತಿ, ನೀಲಿ ಲಿಟ್ಮಸ್ ಕಾಗದ, ಕೆಂಪು ಲಿಟ್ಮಸ್ ಕಾಗದ, ಹಿಡಿಕೆಗಳು, ಸುರಕ್ಷಾ ಕನ್ನಡಕ, ಗಾಜಿನ ಜಾಡಿ, ಮದ್ಯಸಾರ ದೀಪ, ಬೆಂಕಿ ಪೊಟ್ಟಣ ಹಾಗೂ ವಾಶ್ ಬಾಟಲ್. ಮೊದಲಿಗೆ ಹಿಡಿಕೆಯ ಸಹಾಯದಿಂದ ನಾವು ಮ್ಯಾಗ್ನೆಷಿಯಂ ತಂತಿಯನ್ನು ತೆಗೆದುಕೊಳ್ಳೋಣ ಮತ್ತು ಇದನ್ನು ಮದ್ಯಸಾರದ ದೀಪದ ಸಹಾಯದಿಂದ ಉರಿಸೋಣ. ಏನಾಗುತ್ತೆ ಎಂದು ನೋಡಿ. ಮ್ಯಾಗ್ನೆಷಿಯಂ ತಂತಿಯು ತುಂಬ ಪ್ರಖರವಾಗಿ ಉರಿಯೋದರಿಂದ ಈ ಪ್ರಯೋಗ ಮಾಡುವಾಗ ನೀವು ಅವಶ್ಯವಾಗಿ ಸುರಕ್ಷಾ ಕನ್ನಡಕವನ್ನು ಹಾಕೋಬೇಕು. ಈ ತಂತಿಯನ್ನು ಈಗ ಆಮ್ಲಜನಕದ ಸಂಯೋಗದೊಂದಿಗೆ ಉರಿದಾಗ ಏನಾಗುತ್ತೆ? ಜಾಸ್ತಿ ಪ್ರಕಾಶವಾಗಿ ಉರಿಯುತ್ತೆ. ಉರಿದು ಮ್ಯಾಗ್ನೆಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಅಂದರೆ ಲೋಹವು ಆಮ್ಲಜನಕದ ಸಹಾಯದೊಂದಿಗೆ ವರ್ತಿಸಿ ಲೋಹೀಯ ಆಕ್ಸೈಡ್ ಆಯಿತು. ಇದನ್ನು ಗಾಜಿನ ಜಾಡಿಯಲ್ಲಿ ಶೇಖರಿಸೋಣ. ಈ ಶೇಖರಿಸಿದಂತಹ ಲೋಹೀಯ ಆಕ್ಸೈಡ್ಗೆ ನೀರನ್ನು ಬೆರೆಸಿದಾಗ ಅಲ್ಲಿ ಏನು ಉತ್ಪತ್ತಿಯಾಗುತ್ತೆ? ಇಲ್ಲಿ ಉತ್ಪತ್ತಿಯಾದಂತಹ ಈ ಹೊಸ ಉತ್ಪಾದಕವನ್ನು ನಾವು ಆಮ್ಲವೋ ಪ್ರತ್ಯಾಮ್ಲವೋ ಎಂದು ಪರೀಕ್ಷೆ ಮಾಡೋಣ. ಪರೀಕ್ಷೆ ಮಾಡಲು ಏನು ಬಳಸ್ತೀವಿ? ನೀಲಿ ಲಿಟ್ಮಸ್ ಕಾಗದವನ್ನು ಬಳಸೋಣ. ಈ ನೀಲಿ ಲಿಟ್ಮಸ್ ಕಾಗದವನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಏನಾದರೂ ಬದಲಾವಣೆ ಇದೆನಾ? ಹಾಗಾದ್ರೆ ಇದು ಆಮ್ಲ ಅಲ್ಲ. ಈಗ ಕೆಂಪು ಲಿಟ್ಮಸ್ ಕಾಗದವನ್ನು ಬಳಸೋಣ. ನೋಡಿ, ಕೆಂಪು ಲಿಟ್ಮಸ್ ಕಾಗದ ಯಾವ ಬಣ್ಣಕ್ಕೆ ಪರಿವರ್ತನೆ ಆಗ್ತಾ ಇದೆ? ಹಾಗಾದ್ರೆ ಈ ಉತ್ಪಾದನೆ ಅಂತ ಹೊಸ ಉತ್ಪಾದಕ ಏನು? ಪ್ರತ್ಯಾಮ್ಲ. ಅಂದ್ರೆ ಈ ಪ್ರಯೋಗದಿಂದ ತಿಳಿದು ಬರುವಂತಹ ತೀರ್ಮಾನವೇನೆಂದ್ರೆ ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿ ಲೋಹೀಯ ಆಕ್ಸೈಡ್ಗಳನ್ನು ಬಿಡುಗಡೆ ಮಾಡುತ್ತೆ. ಮ್ಯಾಗ್ನೆಷಿಯಂ ಆಮ್ಲಜನಕದೊಂದಿಗೆ ವರ್ತಿಸಿ ಮ್ಯಾಗ್ನೆಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಆಯಿತು. ನಂತರದಲ್ಲಿ ನೀರಿನೊಂದಿಗೆ ಸೇರಿಕೊಂಡು ಪ್ರತ್ಯಾಮ್ಲವನ್ನು ಬಿಡುಗಡೆಗೊಳಿಸ್ತು. ಮ್ಯಾಗ್ನೆಷಿಯಂ ನೀರಿನೊಂದಿಗೆ ಸೇರಿಕೊಂಡಾಗ ಮ್ಯಾಗ್ನೆಷಿಯಂ ಹೈಡ್ರಾಕ್ಸೈಡ್ ಆಗಿ ಪರಿವರ್ತನೆ ಆಯಿತು. ಈ ಪ್ರಯೋಗದ ಅಂಶಗಳನ್ನು ನಾವೀಗ ಸಮೀಕರಣದ ಮುಖಾಂತರ ನೋಡೋಣ.